ಎಲ್ಲಿ ಹೋಗ್ತಾ ಇದೀಯಾ? ಶಾಪಿಂಗ್ಗೆ. ಎಲ್ಲಿಗೆ? ಏನು ಶಾಪಿಂಗ್ ಮಾಡ್ತೀಯ? ನಾನು ಜಸ್ಟ್ ಹೆಲೋ, ಡೇ 2 ಇನ್ ಇಂಡಿಯಾ ಮಲ್ಲೇಶ್ವರಂ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಟ್ರಾಫಿಕಲ್ಲಿ ಸಿಗಬಾರ್ದು ಅಂದ್ಬಿಟ್ಟು ಮಧ್ಯಾಹ್ನ 4 ಗಂಟೆಗೆ ಬಿಟ್ರೂ ಟ್ರಾಫಿಕ್ ಸಿಕ್ಕಾಪಟ್ಟೆ ಇತ್ತು. ಆ್ಯಕ್ಚುಲಿ ನನ್ನ ಬ್ರದರ್ ಇನ್ ಲಾದು ಎಂಗೇಜ್ಮೆಂಟ್ ಸೆರೆಮನಿ ಇದೆ, ಅದಕ್ಕೆ ನನ್ನ ಮಗಳಿಗೆ ಡ್ರೆಸ್ ತಕ್ಕೊಡ್ಬೇಕು ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ. ಅವರೆಕಾಳು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಥರ ಕೃಷ್ಣಮೂರ್ತಿ ನಮ್ಮ ಮನೆಗೆ ಸ್ವೀಡನಿಗೆ ತೊಗೋಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ ಯಾವಾಗ ತೊಗೊಂಡೋಗೋಕ್ಕಾಗುತ್ತಂತ. ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಒಂಥರ ನಾಸ್ಟಾಲ್ಜಿಕ್ ಫೀಲಿಂಗು. ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಾಗ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಈ 8th ಕ್ರಾಸ್ ಶಾಪಿಂಗಿಗೆ ಬರ್ತಾ ಇದ್ವಿ. ಈ ಕುರ್ತಾಗಳು, ಇಯರಿಂಗ್ಸು, ಶೂಸು ಎಲ್ಲ ತೊಗೋತಾ ಇದ್ವಿ. ಇವಾಗೂ ತೊಗೋತೀನಿ. ಸೊ ಈ ಥರ ಸ್ಟ್ರೀಟ್ ಶಾಪಿಂಗ್ ಹೋಗ್ತಾ ಇದ್ರೆ ನನಗೆ ತುಂಬ ಖುಷಿ ಆಗುತ್ತೆ, ಒಂಥರ ಫೀಲಿಂಗ್ ಅದು. ಇಲ್ಲಿ ರೂಪ್ ಸಂಗಮಲ್ಲಿ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ ಕರ್ಕೊಂಡು ಬಂದರು. ತುಂಬ ಚೆನ್ನಾಗೇನೋ ಇತ್ತು, ತುಂಬ ವೆರೈಟೀಸ್ ಎಲ್ಲ ಇತ್ತು. ಬಟ್ ತುಂಬ ಎಕ್ಸ್ಪೆನ್ಸಿವ್ ಫೀಲ್ ಆಗಿಬಿಡ್ತು ನನಗೆ. ಅಥವಾ ಇಂಡಿಯಾದಲ್ಲಿ ಇವಾಗೆಲ್ಲ ಎಕ್ಸ್ಪೆನ್ಸ್ ಆಗಿಬಿಟ್ಟಿದೆಯೋ ಗೊತ್ತಿಲ್ಲ. ಮಗಳಿಗೊಂದು ಲೆಹೆಂಗಾ ತೊಗೊಂಡ್ವಿ, 3700 ಆಯಿತು, ಬ್ಲೂ ಕಲರು. ಅದರೊಟ್ಟಿಗೆ ಇನ್ನೊಂದು ಯೂನಿಕಾರ್ನ್ ಫ್ರಾಕ್ ಬೇಕು ಅಂದ್ಲು ಅವಳು, ಅದನ್ನು ಕೂಡ ತೊಗೊಂಡೆ. ಅದು ಒಂದು 2500 ಇತ್ತು. ಇನ್ನೂ ಒಂದೆರಡು ಬಟ್ಟೆ ತೊಗೊಂಡ್ವಿ. ಅದಾದ ನಂತರ ದೊಡ್ಡವ್ರಿಗೂ ಇದೆ ಕುರ್ತೀಸು, ಡ್ರೆಸ್ ಎಲ್ಲ ನೋಡಿ ಅಂತ ಫೋರ್ಸ್ ಮಾಡಿದ್ರು. ನೋಡೋಕ್ಕೆ ಹೋದೆ, ಒಂದು ಇಷ್ಟ ಆಯಿತು, ಅದು ಕೂಡ ತೊಗೊಂಡು ಬಂದೆ. ಅದಾದ ನಂತರ ನಾನು ಮಂತ್ಲಿ GRTನಲ್ಲಿ ಮೆಂಬರ್ಶಿಪ್ ನಲ್ಲಿದ್ದೀನಿ. ಸೊ ಅದು ಮುಗ್ದಿತ್ತು, ಹಾಗಾಗಿ ಗೋಲ್ಡ್ ಖರೀದಿ ಮಾಡಿದ್ವಿ. ಇಂಡಿಯಾಗೆ ಬಂದ ತಕ್ಷಣ ಮಾಡೋದು ಶಾಪಿಂಗು, ಗೋಲ್ಡು, ಬಟ್ಟೆ, ಪಾರ್ಲರು ಮತ್ತು ಊಟ. ಸೊ ಪಾಕಶಾಲೆಯಲ್ಲಿ ಊಟ ಮಾಡಿದ್ವಿ. ಸೇವ್ ಪೂರಿ, ನೂಡಲ್ಸು, ರೋಟಿ, ಕರಿ ಆ್ಯಸ್ ಯೂಶಲು, ಬೇಬಿ ಕಾರ್ನ್, ಕ್ರಿಸ್ಪಿ ಕಾರ್ನು, ಲಾಸ್ಟಿಗೆ ಬಾದಾಮ್ ಹಲ್ವಾ. ಇದಾಗಿತ್ತು ಇವತ್ತಿನ ದಿನ. ಸ್ಟೇ ಟ್ಯೂನ್ ಫಾರ್ ಮೋರ್ ಇಂಡಿಯಾ ವ್ಲಾಗ್ಸ್. ಬಾಯ್.